ಕಸ ವಿಲೇವಾರಿ ವಿಚಾರ ವಿಪರೀತವಾಗಿ ಸಂಘರ್ಷಕ್ಕೆ ಕಾರಣ ಆಗಿತ್ತು. ರಾಜಕೀಯವಾಗಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಗುರಿಯಾಗಿತ್ತು. ಈಗ ಜಿಪಿಎ ಹೊಸ ಜಾಗವನ್ನ ಹುಡುಕ್ತಾ ಇದೆ. ಕಸವನ್ನ ಎಲ್ಲಿ ವಿಲೇವಾರಿ ಮಾಡಬಹುದು, ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಅಂತ. ಹಾಗಾದ್ರೆ ಈ ಜಾಗದ ಹುಡುಕಾಟದಲ್ಲಿ ಜಿಪಿಎಗೆ ಸಿಕ್ಕಿರುವಂತಹ ಆಪ್ಷನ್ಸ್ ಏನು, ಶಾಶ್ವತ ಪರಿಹಾರ ಅನ್ನೋದು ನಿಜಾನ? ಬನ್ನಿ ಡೀಟೇಲ್ಸ್ ಇದೆ ನೋಡೋಣ. ಕಸ ಸಂಘರ್ಷದ ಬಳಿಕ ಎಚ್ಚೆತ್ತ ಜಿಬಿಎ. ಕಸ ವಿಲೇವಾರಿ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಪ್ಲಾನ್. ಹೊಸ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಜಾಗ ಹುಡುಕಾಟ. ವಿಲೇಜ್ ಫಂಡ್ ಕೊಟ್ಟಿಲ್ಲ ಅಂತ ಕಸದ ಲಾರಿಗಳನ್ನ ತಡೆದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯಿತು. ಕಸದ ಸಮಸ್ಯೆ ರಾಜಕೀಯ ತಿರುವು ಕೂಡ ಪಡೆದುಕೊಳ್ತು. ಇದೀಗ ಕಸ ವಿಲೇವಾರಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಜಿಬಿಎ ಮುಂದಾಗಿದೆ. ಈಗ ಬೆಳ್ಳಳ್ಳಿ ಮಿಟಗಾನಹಳ್ಳಿ ಸಮೀಪ ಕಸ ಡಂಪಿಂಗ್ ಯಾರ್ಡ್ ಆಗ್ತಾ ಇದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆದ್ರೆ ಕಸ ವಿಲೇವಾರಿ ಸಮಸ್ಯೆ ಉಂಟಾಗಲಿದೆ. ಹೀಗಾಗಿ ಕಸ ವಿಲೇವಾರಿ ಘಟಕ ಮಾಡೋದಕ್ಕೆ ಹೊಸ ಜಾಗವನ್ನ ಹುಡುಕಾಟ ಮಾಡ್ತಾ ಇದೆಯಂತೆ ಜಿಬಿಎ. ಕಸದ ಸಮಸ್ಯೆ ಗಂಭೀರವಾಗಿಯೇ ತಗೊಂಡ್ಬಿಟ್ಟಿದ್ದೇವೆ. ಅದಕ್ಕೆ ನಾವು ಈಗಾಗಲೇ ಟೆಂಡರು ಮತ್ತು ಎಂಡ್ ಟು ಎಂಡ್ ಡಿಸ್ಪೋಸಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೋಪ್ಫುಲಿ ಇಟ್ ವಿಲ್ ಗೆಟ್ ಕ್ಲಿಯರ್ಡ್ ವೆರಿ ಸೂನ್. ವಿ ನೋ ದರ್ ಇಸ್ ಅ ಪ್ರಾಬ್ಲಮ್. ಇದಕ್ಕೆ ಲೋಕಲ್ ಏನಾದರೂ ಸೊಲ್ಯೂಷನ್ ಪರ್ಮನೆಂಟ್ ಆಗಿ ಹುಡುಕ್ತಾ ಇರಬೇಕು. ವಿ ಹ್ಯಾವ್ ಆಲ್ರೆಡಿ ಗಾಟ್ ಅರೌಂಡ್ 5 or 6 ಲೊಕೇಶನ್ಸ್ ವೇರ್ ವಿ ಕ್ಯಾನ್ ಕನ್ವರ್ಟ್ ಇನ್ ಟು ಕಂಪೋಸ್ಟು. ಆದರೂ ಸಹ ನಮಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು ಅಂತ ನಮಗೆ ಸಹ ಕೆಲಸ ಮಾಡಲಿಕ್ಕಿದೆ. ವಿ ವಿಲ್ ಲುಕ್ ಫಾರ್ ಲೊಕೇಶನ್ಸ್ ವೇರ್ ವಿ ಕ್ಯಾನ್ ಡಿಸ್ಪೋಸ್ ಇಟ್ ಆಫ್. ಎಲ್ಲಿ ಸರ್ ಬೇರೆ ಬೇರೆ ಲೊಕೇಶನ್ ನೋಡ್ತಿದ್ದೀರಾ? ಅದು ಹುಡುಕ್ತಾ ಇದ್ದೀವಿ. ಮತ್ತು ಎಂಡ್ ಟು ಎಂಡ್ ಮ್ಯಾನೇಜ್ಮೆಂಟು ಟೆಂಡರ್ ಈಗ ಬರ್ತದೆ ಅಂತ ಹೇಳಿ ಅದು ಬಂದ ತಕ್ಷಣ ಪರ್ಮನೆಂಟ್ ಸೊಲ್ಯೂಷನ್ ಒಂದು ಖಂಡಿತ ಹುಡುಕ್ತೀವಿ. ಇನ್ನು ಬೆಂಗಳೂರಿನ ಹೊರವಲಯದಲ್ಲಿ ಜಾಗ ಹುಡುಕುವ ಪ್ರಕ್ರಿಯೆ ನಡೀತಾ ಇದೆ. ದೊಡ್ಡಬಳ್ಳಾಪುರ ಭಾಗದ ಕಡೆ ನೋಡಲಾಗ್ತಾ ಇದೆಯಂತೆ. ಜಾಗ ಹುಡುಕಿ ಟೆಂಡರ್ ಕರೀತೀವಿ, ವೈಜ್ಞಾನಿಕವಾಗಿಯೇ ತ್ಯಾಜ್ಯ ವಿಲೇವಾರಿ ಮಾಡ್ತೀವಿ, ಸಮಸ್ಯೆ ಮಾಡಲ್ಲ. ಜನ ಕೂಡ ಸೆಗ್ರಿಗೇಷನ್ ಸರಿಯಾಗಿ ಮಾಡಬೇಕು ಅಂತಾರೆ. ಎಲ್ಲೆಲ್ಲಿ ಜಾಗ ಹುಡುಕಾಟ ನಡೀತಿದೆ ಅಂತ ಮಾಹಿತಿ ಕೊಡ್ತಾರೆ ನೋಡಿ. ಸೆಗ್ರಿಗೇಷನ್ ಜನರು ಸಹಕಾರ ಕೊಡಬೇಕು. ಸುಮ್ಮನೆ ಎಲ್ಲರೂ ಪ್ಲಾಸ್ಟಿಕ್ನಲ್ಲಿ ಮಿಕ್ಸ್ಡ್ ವೇಸ್ಟ್ ಮಾಡಿಬಿಟ್ಟು ಎಲ್ಲ ಬಿಸಾಕ್ಲಿಕ್ಕೆ ಶುರು ಮಾಡಿಬಿಟ್ರೆ ಮತ್ತೆ ನಮಗೆ ಸಮಸ್ಯೆ ಬರುತ್ತದೆ. ಎಲ್ಲರಿಗೆ ನಾವು ಹೇಳ್ತಾ ಇದ್ದೀವಿ, ನೀವು ಸೆಗ್ರಿಗೇಷನ್ ಮಾಡಿದರೆ ಖಂಡಿತ ನಮ್ಮ ಏನು ಕಸ ಇದೆ ಅದನ್ನು ಗೊಬ್ಬರ ಕನ್ವರ್ಷನ್ ಮಾಡಲಿಕ್ಕೆ ಭಾಳ ಅನುಕೂಲ. ಮಾತ್ರ ಎಲ್ಲರೂ ತಮ್ಮ ಮನೆಯಲ್ಲಿ ಮಿಕ್ಸ್ಡ್ ವೇಸ್ಟ್ ಹಾಕಿಸಿಬಿಟ್ಟು ಬಿಸಾಡಲಿಕ್ಕೆ ಬೇರೆ ಬೇರೆ ಜಾಗದಲ್ಲಿ ಬಿಸಾಡ್ತಾ ಇರುವಾಗ ಅದನ್ನು ಏನು ನಮಗೆ ಮಾಡಲಿಕ್ಕಾಗಲ್ಲ. ಪ್ಲಸ್ ವಿ ಆರ್ ಆಲ್ಸೋ ಗಾಟ್ ಪರ್ಮಿಷನ್ ಇನ್ ದೊಡ್ಡಬಳ್ಳಾಪುರ ಸೈಡ್ನಲ್ಲಿ ನಮ್ಮ MSGP ಇದ್ದಾರೆ. ಅವರ ಪಕ್ಕದಲ್ಲಿ ಟೆರಾಫರ್ಮಾ ಅಂತ ಹೇಳಿಬಿಟ್ಟು ಅಲ್ಲಿ ಸಹ ಒಂದು ಲೊಕೇಶನ್ ಐಡೆಂಟಿಫಿಕೇಶನ್ ಮಾಡಿರ್ತೀವಿ. ಸೊ ಅಲ್ಲಿ ಇಟ್ ಹ್ಯಾಸ್ ಟು ಬಿ ಸೈಂಟಿಫಿಕ್. ಅದು ಏನು ಸುಮ್ಮನೆ ನಾವು ಡಂಪಿಂಗ್ ಯಾರ್ಡ್ ಮಾಡಲಿಕ್ಕೆ ಆಗಲ್ಲ. ಐಡಿಯಾ ಈಸ್ ಟು ಎನ್ಶ್ಯೂರ್ ಪ್ರಾಪರ್ ಸೆಗ್ರಿಗೇಷನ್ ಆ್ಯಂಡ್ ವೇಸ್ಟ್ ಟು ಎನರ್ಜಿಗೆ ಮುಖಾಂತರ ಅದನ್ನು ಅಥವಾ ಬಯೋಮೆಥನೇಷನ್ ಮುಖಾಂತರ ಅದನ್ನು ಡಿಸ್ಪೋಸ್ ಮಾಡಬೇಕು. ಯಾಕಂದರೆ ಲೋಕಲ್ ಎನ್ವೈರ್ಮೆಂಟ್ಸ ಸರಿಯಾಗಿ ನೋಡ್ಕೊಳ್ಬೇಕು. ಅದಕ್ಕೆ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಖಂಡಿತ ಹುಡುಕ್ತಾ ಇದ್ದೀವಿ. ಒಟ್ಟಾರೆ ಕಸದ ವಿಲೇವಾರಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದು ಹೊಸ ಘಟಕಗಳು ಎಲ್ಲಿ ಬರಲಿವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೂಡುಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.